ಗಾಯ್ಸ್, ಶುಭೋದಯ ಎಲ್ಲರಿಗೂ. ಸ್ವಾಗತ ಸುಸ್ವಾಗತ ನಮ್ಮ ಶೌರೀಶ್ ಬ್ಲಾಗ್ಗೆ. ನಿನ್ನೆ ಒಂದು ಕ್ಲಾರಿಟಿ ಹೇಳಬೇಕಿತ್ತು. ಅದೇ ನಾನು ಸದ್ಗುರು ಅವ್ರದ್ದು ವೀಡಿಯೋ ಮಿಸ್ ಆಗಿದೆ ಅನ್ನಲ್ಲ. ಸೊ ಆ್ಯಕ್ಚುಲಿ ನಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಲ್ಲಿ ಚೆಕ್ ಮಾಡಿದೆ, ಸಿಗಲಿಲ್ಲ. ಸೊ ತುಂಬ ಬೇಜಾರಾಯಿತು. ಸೊ ಹೇಳಿದ್ದೀನಿ, ಆದರೆ ಮಾಡಿ ರಿಕವರ್ ಆದರೆ ಕೊಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ. 24 hours ಫಾಸ್ಟಿಂಗ್ ಮಾಡಿದ್ನಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಬಾಡಿ ಸ್ವಲ್ಪ ಹೆಡ್ಡೇಕ್ ಬರೋ ಥರ ಆಗುತ್ತೆ, ಬಟ್ ಅದು ಹೆಡ್ಡೇಕ್ ಅಲ್ಲ, ಅದು ನಾವು ತಿನ್ನಲ್ವಲ್ಲ. ಸೊ ಅದರಿಂದ ಅದು ಸ್ವಲ್ಪ ಟ್ರಿಗರ್ ಮಾಡುತ್ತೆ. ಸೊ ನೆಕ್ಸ್ಟು ನಂದು ಚಾಲೆಂಜು ಇವಾಗೇ ಅಲ್ಲ, ನೆಕ್ಸ್ಟ್ ತಿಂಗಳು. ಸೊ ಇಟ್ ವಿಲ್ ಬಿ ಎ 48 hours ಚಾಲೆಂಜ್. ಫುಡ್ಡು ರೆಡಿ ಆಗ್ತಾಯಿದೆ. ಟಾಕ್ಸು, ದೋಸೆ, ದೋಸೆ, ಪಲ್ಯ, ಮಧ್ಯಾಹ್ನಕ್ಕೆ ರೈಸು ಮತ್ತು ಬೇಳೆ ಸಾಂಬಾರು ರೆಡಿ ಇದೆ. ಗಾಯನವ್ರದ್ದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಗೋವಾ ಮತ್ತು ಪಪಾಯ. ಗಾಯನು ಬೇಬಿ ಯಾಕೆ ಪಪ್ಪಾಯ ಹಂಗೆ ಬಿಟ್ಟಿದ್ಯಾ? ಖಾಲಿ ಮಾಡಬೇಕು, ಮಮ್ಮಿ ನೋಡುತ್ತಿ ಇವಾಗ ವಿಡಿಯೋ. ಹೇಳೋ ನೀನು, ಗೋವಾ ತಿನ್ನೋದು ಖಾಲಿ ಮಾಡಬೇಕು. ವಯಸ್ಸೆಲ್ಲ ನಮ್ಮ ಬ್ಲಾಗೆ ನೋಡ್ತಾವ್ರೆ. ಅಯ್ಯಯ್ಯೋ, ಗೈಸ್ ಕಷಾಯ ಕುಡಿದಿರ್ಲಿಲ್ಲ. ಕಷಾಯ ಬಾಯ್ ಬಾಯ್. ಇಲ್ಲಿ 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 ಬಾಯ್ ಬೇಬಿ, ಬಾಯ್ ಗೋ, ಬಾಯ್ ಬಾಯ್ ಗಾಯನ್, ಬಾಯ್ ಚಿನ್ನಿ, ಬಾಯ್ ಬೇಬಿ. ಬಾಗ್ಲಾಕೊಳ್ರಿ, ಇಲ್ಲ ಗೇಟ್ ಹಾಕೋ ಮಗ್ನೆ. ಸಂಕಷ್ಟಿ ಅಂದ್ಬಿಟ್ಟು ಸಂಕಷ್ಟ. Eight hours later.
ದೇವಿ ನಮಸ್ಕಾರ ಮಾಡಬ. ಇವತ್ತು ಪನ್ನೀರ್ ಪಕೋಡ ಮಾಡ್ತಾ ಇದ್ದೀನಿ. ಅಕ್ಷಯ ಕಲ್ಪದು ಪನ್ನೀರು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಪನ್ನೀರ್ನ ಕ್ಲೀನಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಪನ್ನೀರ್ ಪಕೋಡಾಗೆ ಗೈಸ್, ಇವಾಗ ಇದಕ್ಕೆ ನಾನು ಬೇಸಿಕ್ ಮ್ಯಾರಿನೇಷನ್ ಮಾಡ್ಕೊತೀನಿ. ಉಪ್ಪು ಸಾಕಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಲೆಮನ್. ಸೊ ದಿಸ್ ಈಸ್ ಅ ಬೇಸಿಕ್ ಮ್ಯಾರಿನೇಷನ್ ಗೈಸ್. ನೋಡಿ, ಈ ಬೇಸಿಕ್ ಮ್ಯಾರಿನೇಷನ್ ಮಾಡಿ ನಾವು ನೆಕ್ಸ್ಟ್ ಮ್ಯಾರಿನೇಷನ್ಗೆ ಹೋಗಬೇಕು. ಸೊ ಹಾಗೆ ಹೋದರೆ ಟೇಸ್ಟ್ ಬರಲ್ಲ. ಇದೇನು ಇದು ಸ್ಲೈಸ್ ಆಗ್ತಾಯಿದೆ. ಸೊ ಇದರಲ್ಲೇ ಲೇಯರ್ ಇದೆ, ಟು ಲೇಯರ್ಸು. ನಾವು ಏನು ಮ್ಯಾರಿನೇಟ್ ಮಾಡ್ತೀವಿ ಸೆಕೆಂಡರಿ, ಅದು ನೀವೇನಾದರೂ ಮಾಡೋದು ಲೈಕ್ ತಂದೂರಿ ಆಗಲಿ, ಡಿಫ್ರೆಂಟ್ ಮಸಾಲೆ ಆಗಲಿ ಮಾಡೋಂಗಿದ್ರೆ ಸೆಕೆಂಡ್ ಮಾಡಬೇಕು. ಫಸ್ಟು ಏನೇ ಮಾಡಿದ್ರೂ ಕಬಾಬ್ ಆಗಲಿ ವೆಜಿಟೇರಿಯನ್ ಆಗಲಿ ಬೇಸಿಕ್ ಮ್ಯಾರಿನೇಷನಲ್ಲಿ ಮಾಡಬೇಕು. ಇದು ಸೇಮ್ ಬೇಸಿಕ್ ಮ್ಯಾರಿನೇಷನ್ ಆಗಿದೆ. ಈಗ ನೆಕ್ಸ್ಟ್ ಏನಂದರೆ ಮೇಯ್ನ್ ಮ್ಯಾರಿನೇಷನ್. ಸೊ ಪೆಪ್ಪರ್, ಅರಿಶಿನ, ಖಾರದ ಪುಡಿ 1 ಸ್ಪೂನು, ಚಾಟ್ ಮಸಾಲ ಅರ್ಧ ಸ್ಪೂನು, ಕಸ್ತೂರಿ ಮೇಥಿ. ಓಕೆ, ನೆಕ್ಸ್ಟ್ ಸಾಲ್ಟ್. ಸೊ ಸಾಲ್ಟ್ 1 ಸ್ಪೂನು. ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಚೇರ್ ಎತ್ಕೊಬರಕು. ಏನಕ್ಕೆ ಗೈಸ್, ಈಗ 1 ಸ್ಪೂನ್ ರೈಸ್ ಫ್ಲೋರ್ ಹಾಕೊಳ್ಳಿ. 1 ಸ್ಪೂನ್ ಸಾಕಲ್ಲ? ಓಕೆ. ಬೇಸನ್ ಫ್ಲೋರು 2-3 ಸ್ಪೂನ್ ಹಾಕೋಬೇಕಾಗತ್ತೆ ಅಲ್ಲ? ಸಾಕು. ಸಾಕಾ? ನೀರಲ್ಲ, ಸ್ವಲ್ಪ ಚುಮ್ಕಿಸ್ಬೇಕಷ್ಟೆ. ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ನೀರು. ಗೈಸ್, ಇದು ನೀವು ಬೇಸನ್ನು ಅಕ್ಕಿ ಅದು ಬಿಟ್ಟು ಬೇಕಾದರೆ ಬ್ರೆಡ್ ಕ್ರಮ್ಸ್ ಹಾಕಿ ಮಾಡ್ಬೋದು. ನೋಡೋಣ, ಬ್ರೆಡ್ ಕ್ರಮ್ಸ್ ಹಾಕಿ ಮಾಡ್ತೀನಿ. ಗೈಸ್, ಸೆಕೆಂಡ್ ಮ್ಯಾರಿನೇಷನ್ ಆಗಿದೆ. ಸೊ ಈಗ ಪನ್ನೀರ್ನ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಸೊ ಕಾದಿರೋ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಮಾಡ್ಕೊತೀನಿ. ಅದು ಎತ್ಬೇಕು ತಾನೆ ಹಬ್ಬ ತಟ್ಟೆಲಿ ರೈಸ್ನ. ಫೈನಲಿ ಪನ್ನೀರ್ ಪಕೋಡ ರೆಡಿ ಇದೆ. ಊಟ ಬಂದು ಸ್ವಲ್ಪ ಗೀ ರೈಸ್ ಇದೆ ಮತ್ತು ಒಂದು ಸ್ವಲ್ಪ ದೋಸೆ ಮಾಡಿಕೊಂಡು ಪಕೋಡಗಳ ಜೊತೆ ತಿಂತೀವಿ. ಹೆಂಗಿದೆ ಮಗ್ನೆ? ಮಗಿಗೆ ಬಾಯಲ್ಲಿ ಎಳಕಾಯ್ತಿದೆ.
ಗೈಸ್ ಪಕೋಡ ಖಾಲಿ ಮಾಡ್ತಾರೆ 3 ಜನ ಸೇರಿ. ಗೈಸ್ ವೆಲ್ಕಮ್ ಬ್ಯಾಕ್. ಪನ್ನೀರ್ ಪಕೋಡ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ನಾವು ಪನ್ನೀರು ತರಿಸಿದ ದಿನವೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮೀನ್ಸ್ ಸ್ವಲ್ಪ ಹೊಡೆದೋಯ್ತು ಪನ್ನೀರು, ಬಿಕಾಸ್ ಒಂದು 2-3 ಡೇಸ್ ಆದಮೇಲೆ ನಾವು ತರಿಸಿ ಅಂಗಡಿಯಿಂದ ತರಿಸಿ 3 to 5 ಡೇಸ್ ಏನಾದರೂ ಆದರೆ ಸೊ ಬ್ರೇಕ್ ಆಗಿಬಿಡುತ್ತೆ. ಸೊ ಇಮಿಡಿಯೇಟ್ ಇವಾಗ ಮಾಡ್ತೀವಿ ಅಂದರೆ ತರಿಸಿ ಮಾಡಿಬಿಡ್ಬೇಕು. ಸೊ ನಾನೇನಾಗಿತ್ತು ಒಂದು 3 ಡೇಸ್ ಆಗೋಗಿತ್ತು ಅದಕ್ಕೆ. ಸೊ ಅದಕ್ಕೆ ಎಲ್ಲ ಪುಡಿ ಥರ ಆಗೋಯ್ತು, ಬಟ್ ಚೆನ್ನಾಗಿತ್ತು. ಸೊ ಈಗ ನಾನು ನಿಮಗೆ ಒಂದು ಸ್ಪಿರಿಚುವಲಲ್ಲಿ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂದರೆ, ನಂದು ಒಂದು ಶಾರ್ಟ್ಸ್ ಎಲ್ಲ ಹಾಕಿದೆ. ಶಿವಸೂತ್ರದಲ್ಲಿ 112 ಮೆಥಡ್ ಇರುತ್ತೆ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ, ಅಥವಾ ಏನಂತಾರೆ, ಈ ನಮ್ಮನ್ನು ನಾವು ತಿಳ್ಕೊಂಡು ವಿ ಕ್ಯಾನ್ ರೀಚ್ ದ ಫ್ರೀಡಮ್. ಸೊ 112 ವಿಧಾನಗಳಿರುತ್ತೆ ಸೊ ಶಿವಸೂತ್ರದಲ್ಲಿ. ಸೊ ಇದು ಬಂದು ವಿಜ್ಞಾನ್ ಭೈರವ ತಂತ್ರ ಅಂತ ಒಂದು ಇದ್ರ ಮುಖಾಂತರ ಹೇಳ್ತಾರೆ, ಶಿವ ಪಾರ್ವತಿಗೆ ಹೇಳೋದು. ಓಕೆ, ನಾನು ಏನು ಮಾಡ್ತೀನಿ ಗೈಸ್, ಆ್ಯಕ್ಚುಲಿ ನಾನು ಒಂದು 6-7 ವೇಸ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ, ಲಾಕ್ಡೌನ್ ಪೀರಿಯಡಲ್ಲಿ ಮಾಡಿದ್ದೀನಿ. ತುಂಬ ಅಡ್ವಾಂಟೇಜು, ತುಂಬ ಬೆನಿಫಿಟ್ಸ್ ಆಗಿದೆ ನನಗೆ. ಸೊ ಹೀಗೇನು ಮಾಡ್ತಾಯಿದ್ದೀನಿ, ತಿರ್ಗಾ 112 ಮೆಥಡ್ನ ಕಂಪ್ಲೀಟ್ ಮಾಡ್ತೀನಿ. ಹೇಗೆ ಅಂದರೆ ನೋಡಿ, ಈಗ ನಾನು 112 ಮೆಥಡ್ನ ಸಿಂಪಲ್ಲಾಗಿ ಮಾಡಿಟ್ಟಿದ್ದೀನಿ, ಪರ್ಚೇಸ್ ಮಾಡಿದೆ. 112 ಮೆಥಡ್ಸ್ ವಿಜ್ಞಾನ್ ಭೈರವ ತಂತ್ರದಲ್ಲಿ. ಸೊ ಇಲ್ಲಿ 112 ವೇಸ್ ಇದೆ. ಸೊ ಏನು ಮಾಡ್ತೀನಿ, ಎಕ್ಸಾಂಪಲು ಇವತ್ತೊಂದು ನಂಬರ್ ತೊಗೊತೀನಿ, ಎಕ್ಸಾಂಪಲ್ 149 ತೊಗೊತೀನಿ. ಸೊ ಆ 49ಅಲ್ಲಿ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡು ನಾನೇನು ಮಾಡ್ತೀನಿ, ಅದು ಪ್ರಾಕ್ಟೀಸ್ ಮಾಡ್ತೀನಿ. ಹೇಗೆ ಪ್ರಾಕ್ಟೀಸ್ ಮಾಡ್ತೀನಿ, ಎಕ್ಸಾಂಪಲ್ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬೈಕ್ ರೈಡಿಂಗ್ ಮಾಡ್ತೀನಿ. ಸೊ ಬೈಕ್ ರೈಡಿಂಗ್ ಮಾಡ್ತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಡ್ರೈವ್ ಮಾಡ್ತಿರೋದು, ಅಥವಾ ತಿಂಡಿ ತಿಂತಾ ಅದ್ರ ಬಗ್ಗೆ ಯೋಚನೆ ಮಾಡಿ ತಿಂತಾ ಇರೋದು. ಸೊ ಈ ಥರ ನಿಮಗೆ ಅವೇರ್ನೆಸ್ಸು, ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊತೀನಿ, ನಿಮಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಆಫೀಸ್ಗೆ ಹೋಗೋದಾಗಲಿ, ಆಫೀಸಲ್ಲಿ ಕೆಲಸ ಮಾಡೋದಾಗಲಿ, ನೀರು ಕುಡಿಯೋದಾಗಲಿ, ಒಂದು ಎಕ್ಸಸೈಸ್ ಮಾಡೋದಾಗಲಿ. ಸೊ ಈ ಎಲ್ಲ ಮೂಮೆಂಟ್ಸ್ಗಳಲ್ಲೂ ನಾನು ಆ ಒಂದು ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಸೊ ಅವೇರ್ನೆಸ್ನ ನನಗೆ ನಾನೇ ಅವೇರ್ನೆಸ್ ಕೊಟ್ಕೊಡ್ತಾ ಇರ್ತೀನಿ. ಪ್ಲಸ್ ನನ್ನ ಬ್ಲಾಗಲ್ಲಿ ಕೂಡ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ಮೀನ್ಸ್ ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಸೊ ಆವಾಗ ನಿಮಗೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಬಿಕಾಸ್ ಇಟ್ ಈಸ್ ಫಾರ್ ಆಲ್. ನನ್ನ ಪ್ರಕಾರ ಹಿಂದೂಗಳಾಗಿ ಹುಟ್ಟಿದ ಮೇಲೆ ಅದನ್ನು ತಿಳ್ಕೊಂಡಿಲ್ಲ ಅಂದರೆ ತುಂಬಾ ವೇಸ್ಟ್. ಓಕೆ, ಸೊ ನಾನು ತಿಳ್ಕೊಂಡು ನಿಮಗೂ ಹಾಗೆ ಹೇಳ್ತಾ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ, ಈಗ ನಾನೇನು ಮಾಡ್ತೀನಿ, ನಾಳೆಗೆ ಯಾವ ಕಾನ್ಸೆಪ್ಟ್ ತೊಗೊತೀನಿ, ಇದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ನೋಡಿ, ಒಂದೊಂದು ಕಾನ್ಸೆಪ್ಟು ಕೂಡ ಒಂದೊಂದು 10 ಪೇಜ್ ಇದೆ. ನಾನು ಇವತ್ತು ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಒಂದು 2 ಡೇಸ್ ನಾನು ಅದನ್ನು ಸ್ಟಡಿ ಮಾಡ್ತೀನಿ, ಚೆನ್ನಾಗಿ ತಿಳ್ಕೊತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ನೋಡೋಣ 3 ಡೇಸ್, ಅಥವಾ ಇವಾಗ ಎಕ್ಸಾಂಪಲ್ ಒಂದು ಸೆಲೆಕ್ಟ್ ಮಾಡಿದ್ರೆ 3 ಡೇಸ್ ನಾನು ಸ್ಟಡಿ ಮಾಡಿ ಅದನ್ನು 3 ಡೇಸ್ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಸೊ 3 ಡೇಸ್ ಸ್ಟಡಿ, 3 ಡೇಸ್ ಪ್ರಾಕ್ಟೀಸ್. ಸೊ ಈ ಥರ 112 ಮಾಡೋಣ. ಓಕೆನಾ? ಗಾಯನ್ ಬಾಯ್ಲೆ ಗೋ. ಇವಾಗ ಯಾವ ನಂಬರ್ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ಗಾಯನ್ ಅವ್ರು ಸೆಲೆಕ್ಟ್ ಮಾಡ್ತಾನೆ. ಸೊ ಆ ನಂಬರ್ನ ನಾನು ನಾಳೆ 3 ಡೇಸ್ನ ಸ್ಟಡಿ ಮಾಡಿಕೊಂಡು ಸೊ ನೆಕ್ಸ್ಟು 3 ಡೇಸ್ಗೆ ನಿಮಗೆ ನಾನು ಪ್ರತಿದಿನ ಪ್ರತಿ ಕ್ಷಣವೂ ಅದನ್ನೇ ಯೋಚನೆ ಮಾಡ್ತಾ ಅದನ್ನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೇನೆ. ಏನಂತೀರಾ? ಬನ್ನಿ ಗೈಸ್. ಇದರಲ್ಲಿ ಯಾವ್ದಾನ ನಂಬರು ಸೆಲೆಕ್ಟ್ ಮಾಡು ಮಗನೆ, ಯಾವ್ದಾನ ನಂಬರು ಸೆಲೆಕ್ಟ್ ಮಾಡು. ಬಾ ಕೂತ್ಕೋ ಕ್ಲೀನಾಗಿ. ಯಾವುದು?
ಓಕೆ ಯಾವುದು ಮಗನೇ ಯಾವ್ದು ತೋರಿಸಿದ್ದು ಫಸ್ಟು ಓಕೆ ಗೈಸ್. ಸೊ ಗೈಸ್ ಆ ಗಾಯನ ಅವನು 4ನ ಸೆಲೆಕ್ಟ್ ಮಾಡಿದ್ದಾನೆ. ಬಿ ಅವೇರ್ ಆಫ್ ಇನ್ನರ್ ಸೈಲೆನ್ಸ್. ಸೊ ಇದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮಗೂ ಹಾಗೆ ಅವೇರ್ನೆಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಗೈಸ್. ಸೊ ನೋಡೋಣ, ನಾನು 2 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ರೆ, ಇವತ್ತೇ ಕಂಪ್ಲೀಟ್ ಮಾಡಿದ್ರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಪ್ರಾಕ್ಟೀಸು. ಸೊ ನಾಳೆ ಎರಡು ನಿಮಗೆ ಹೇಳ್ತೀನಿ ನಾನು, ಓಕೆನಾ ಗೈಸ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಗುಡ್ ನೈಟ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ನಮಸ್ಕಾರ. Bye.